ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನೋಡಿ, ಒಂದು ಕಡೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಅವರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡರು ನಿಧನ ಆದ ನಂತರ ಅವರ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಒಡನಾಟ, ಬಾಂಧವ್ಯ, ಆ ಪ್ರೀತಿ ವಿಶ್ವಾಸ ನಿಜಕ್ಕೂ ಕೂಡ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಗಂಡ ಹೆಂಡತಿ ಅಂದ್ರೆ ಹೀಗಿರಬೇಕಪ್ಪ ಅನ್ನುವಂಥ ಮಾತುಗಳು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಕೇಳಿಕೊಳ್ಳುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ಮಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ನಮ್ಮ ತಂದೆ ತಾಯಿ ಸಂಸಾರ ಶುರು ಮಾಡಿದ್ದೆ ಬಾಡಿಗೆ ಮನೆಯಿಂದ ಅಂತೆ. ನಾನು ಹುಟ್ಟುವಾಗಲೇ ಅಪ್ಪ ಶಾಸಕರಾಗಿದ್ರು. ನಾವು ಅನ್ಕೋಬಹುದು ಆಗರ್ಭ ಶ್ರೀಮಂತರಾಗಿದ್ರು ಕೂಡ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಏನು ಕಮ್ಮಿ ಇಲ್ಲಪ್ಪ, ನೂರಾರು ಕೋಟಿಯ ಒಡೆಯರು, ಅವ್ರಿಗೇನು ಕಮ್ಮಿ, ಅವರು ಹೂ ಅಂದರೆ ಸಾಕು, ಮನೆ ಮುಂದೆ ಕಾರ್ಗಳು ಬಂದು ನಿಲ್ಲುತ್ತೆ, ಐಷಾರಾಮಿ ಬಂಗಲೆಗಳಿದೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನು ಮಾಡ್ತಾರೆ, ಅಥವಾ ಇತ್ಯಾದಿ ಇತ್ಯಾದಿ, ಅವ್ರಿಗೇನು ಐಷಾರಾಮಿ ಬದುಕನ್ನು ಬದುಕ್ತಾ ಇದ್ದಾರೆ ಅಂತ ಅಂದುಕೊಂಡವರಿಗೆ ಇದೀಗ ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಆ ತಂದೆ ತಾಯಿ ಕೂಡ ಸಂಸಾರ ಶುರು ಮಾಡಿದ್ದು ಬಾಡಿಗೆ ಮನೆಯಿಂದಾನೆ. ನಾವು ಆಗ ಆಗರ್ಭ ಶ್ರೀಮಂತರು ಅಥವಾ ನೀವೇನು ಅನ್ಕೊಂಡಿದ್ದೀರಲ್ಲ ಕುಚೇಲರು ಆಗಿರಲಿಲ್ಲ, ನಮ್ಮಪ್ಪ ನಾನು ಹುಟ್ಟುವಾಗಲೇ ಶಾಸಕರಾಗಿದ್ರು ನಿಜ ಅಂತ ಅವರ ಮಗಳು ಅನಸೂಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪುತ್ರಿ ಅನಸೂಯ ಹಾಗೆ ಶೈಲಜಾ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ತಾಯಿ ಚೆನ್ನಮ್ಮನವರ ಬಗ್ಗೆ ಕೆಲವೊಂದಿಷ್ಟು ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಪುತ್ರಿ ಶೈಲಜಾ ಅವರು ಮಾತಾಡಿ, ನಮ್ಮ ತಂದೆ ತಾಯಿ ಸಂಸಾರ ಶುರು ಮಾಡಿದ್ದೆ ಬಾಡಿಗೆ ಮನೆಯಿಂದ. ನಾನು ಹುಟ್ಟುವಾಗಲೇ ಅಪ್ಪ ಶಾಸಕರಾಗಿದ್ರು. ಲೋಕೋಪಯೋಗಿ ಸಚಿವರಾಗಿದ್ದಾಗ ಸರ್ಕಾರಿ ನಿವಾಸವನ್ನ ಕೊಟ್ಟಿದ್ರು. ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಅಮ್ಮ ಅಪ್ಪ ಹೇಳ್ತಿದ್ರು. ಆಗ ಸಮೀಪದಲ್ಲೇ ಬಾಡಿಗೆ ಮನೆ ಹುಡ್ಕೋದಕ್ಕೆ ಹೋದ್ವಿ. ನಮ್ಮನ್ನ ನೋಡೋಕೆ ಹೋದಾಗ ಪ್ರಧಾನಮಂತ್ರಿ ಹೆಂಡತಿ ಬಾಡಿಗೆಗೆ ಬರ್ತಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಮನೆ ಕೊಡೋಕೆ ಹಿಂದೆ ಮುಂದೆ ನೋಡ್ತಿದ್ರು. ರಾಜಕೀಯವಾಗಿ ಏನಾದರೂ ಹೇಳ್ತಿದ್ದಾರಾ ಅಂತ ಅನುಮಾನದಿಂದ ನೋಡ್ತಿದ್ರು. ಅಗ್ರಿಮೆಂಟ್ ಹಾಕಿಸ್ಕೊಳ್ತೀರಾ, ಅದು ಇದು ಅಂತ ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಿದ್ರು ಅಂತ ಹಿಂದಿನ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ ಪುತ್ರಿಯರು. ಅಮ್ಮ ಬದುಕಿನಲ್ಲಿ ತಮಗಾಗಿ ಏನೂ ಕೂಡ ಮಾಡ್ಕೊಳ್ಳಿಲ್ಲ. ಕೇಳಿದ್ದೇ ಒಂದು ಚಿಕ್ಕ ಮನೆ, ಹಕ್ಕಿ ಕೂಡ ತನಗಾಗಿ ಗೂಡು ಕಟ್ಕೊಳ್ಳುತ್ತೆ, ನನ್ನ ಆಸೆ ಸಣ್ಣದೊಂದು ಮನೆ ಅಷ್ಟೆ, ಅದೊಂದನ್ನು ನೆರವೇರಿಸ್ಕೊಡಿ ಅಂತ ತಾಯಿ ಕೇಳಿದ್ರಂತೆ. 6 ಜನ ಮಕ್ಕಳು ಸೇರಿ ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಮನೆಯನ್ನು ಕಟ್ಟಿದ್ರಂತೆ. 5 ವರ್ಷ ಆ ಮನೆಯಲ್ಲಿ ಪುಟ್ಟ ಮಗು ರೀತಿ ಸಂಭ್ರಮದಿಂದ ವಾಸವನ್ನ ಮಾಡಿದ್ರು ಅಂತಿದ್ದಾರೆ. ಆಮೇಲೆ ಇಲ್ಲಿಗೆ ವಾಪಸ್ ಕರ್ಕೊಂಡು ಬಂದರು. ನಮ್ಮ ಸಂಸ್ಕಾರ ಸಂಸ್ಕೃತಿ ಅಂತ ಇದೆ, ಕುಟುಂಬದ ನೆಮ್ಮದಿ ಈಗ ಹಾಡು ಮಾಡ್ಕೊಳ್ತಿದ್ದಾರೆ. ಆದರೆ ತಾಯಿ ಕುಟುಂಬವನ್ನು ಹಿಡಿದಿಟ್ಕೊಂಡ್ರು. ತಾಯಿ ರಾಜಕೀಯದ ಬಗ್ಗೆ ಯಾವತ್ತೂ ಕೂಡ ಮಾತಾಡಲಿಲ್ಲ. ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಆಕೆಗೆ ಆಸೆ ಇತ್ತು. ಅಷ್ಟು ಬಿಟ್ಟರೆ ಆ ತಾಯಿಗೆ ಇನ್ನೇನು ಕೂಡ ಆಸೆ ಇರಲಿಲ್ಲ. ಆಕೆ ದೇವರ ಮನೆಯನ್ನು ಬಿಟ್ಟು ಆಚೆ ಬರ್ತಾ ಇದ್ದಂತಹ ವ್ಯಕ್ತಿತ್ವ ಅಲ್ವೇ ಅಲ್ಲ. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ರಾಜಕೀಯದಲ್ಲಿ ಸಕ್ರಿಯರಾದರೂ ಕೂಡ ನನಗೂ ಒಂದು ಸ್ಥಾನಮಾನ ಕೊಡಿ ಅಂತ ಯಾವತ್ತೂ ಕೂಡ ಕೇಳಿದೋಳಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಿಗಳು, ಮಾಜಿ ಸಂಸದರು, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಈ ಕೂಡು ಕುಟುಂಬದಲ್ಲೇ ಇದೆ. ಆದರೂ ಕೂಡ ಚೆನ್ನಮ್ಮನವರು ಯಾವತ್ತೂ ಕೂಡ ಹಮ್ಮು ಬಿಮ್ಮನ್ನ ತೋರಿಸಿದವರು ಅಲ್ವೇ ಅಲ್ಲ. ನನ್ನ ಕುಟುಂಬ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ, ನನಗೆ ಯಾಕೆ ಹಮ್ಮು ಬಿಮ್ಮು ಇರಬಾರ್ದು ಅನ್ನುವಂಥ ಒಂದು ಕಿಂಚಿತ್ತು ಆಲೋಚನೆ ಕೂಡ ಆ ತಾಯಿಗೆ ಬರಲಿಲ್ಲ. ಸೊ ಹಾಗಾಗಿ ತಾಯಿಯ ನೆನಪನ್ನ ಮೆಲುಕು ಹಾಕಿದ್ದಾರೆ ಮಾಜಿ ಪ್ರಧಾನಿಗಳಾಗಿರುವಂಥ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪುತ್ರಿಯರಾದಂಥ ಅನಸೂಯ ಹಾಗೆ ಶೈಲಜಾ ಅವರು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.